ಎಲ್ರಿಗೂ ನಮಸ್ಕಾರ. ಅಕ್ಷಯ ತೃತೀಯ ದಿನನೇ ಅಕ್ಷಯ ಪಾತ್ರೆ ಪೂಜೆ ಮಾಡ್ತಾರೆ. ಆ ದಿನನೇ ಅಕ್ಷಯ ಪಾತ್ರೆಯನ್ನ ಪೂಜೆ ಮಾಡಬೇಕಾ? ಖಂಡಿತ ಇಲ್ಲ. ಎಲ್ಲ ದಿನ ಅಂದರೆ ಎಲ್ಲ ಶುಕ್ರವಾರದತ್ತು ಕೂಡ ಈ ಒಂದು ಅಕ್ಷಯ ಪಾತ್ರೆಯನ್ನ ಪೂಜೆ ಮಾಡ್ಬೋದು. ಅಕ್ಷಯ ತೃತೀಯ ದಿನ ಪೂಜೆ ಮಾಡೋದು ಆ ಒಂದು ನಾವು ಏನು ಒಂದು ಖರೀದಿ ಮಾಡಿರ್ತೀವಿ ವಸ್ತುಗಳನ್ನ ಅದನ್ನಿಟ್ಟು ಪೂಜೆ ಮಾಡೋ ಅಂಥದ್ದು ಆ ಪದ್ಧತಿ ಇರುತ್ತೆ. ಅವತ್ತು ಒಂದು ಶ್ರೇಷ್ಠವಾದ ದಿನ ಅಂತಲೂ ಕೂಡ ನಾವು ಹೇಳ್ತೀವಿ. ಅದಲ್ದಲೇನೂ ಕೂಡ ನಾವು ಎಲ್ಲ ಶುಕ್ರವಾರದತ್ತು ಕೂಡ ನಾವು ಈ ಒಂದು ಅಕ್ಷಯ ಪಾತ್ರೆಯನ್ನ ಪೂಜೆ ಮಾಡ್ಬೋದು. ಈ ಒಂದು ಅಕ್ಷಯ ಪಾತ್ರೆಯನ್ನು ಹೇಗೆ ಪೂಜೆ ಮಾಡೋದು, ಇದರಿಂದ ನಮಗೇನೇನೆಲ್ಲ ಲಾಭ ಸಿಗುತ್ತೆ, ಖಂಡಿತ ನಮ್ಮ ಮನೆಯಲ್ಲಿ ಅಕ್ಷಯವಾಗುತ್ತದೆ, ಎಲ್ಲ ರೀತಿಯಲ್ಲೂ ಕೂಡ ಅಕ್ಷಯವಾಗುತ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಅಕ್ಷಯ ಪಾತ್ರೆ ಅಂದರೆ ನಿಮಗೆ ಮೇಯ್ನಾಗಿ ಲಕ್ಷ್ಮಿ ಕಟಾಕ್ಷ ಸಿಗುತ್ತೆ ಅನ್ನೋದು ಖಂಡಿತವಾಗ್ಲೂ ಅಷ್ಟೇ. ನಮ್ಮ ಮನೆಗೆ ಮೇಯ್ನಾಗಿ ಲಕ್ಷ್ಮಿಯ ಒಂದು ಕೃಪೆ ಬೇಕು ಅಂತ ನಾವು ಈ ಅಕ್ಷಯ ಪಾತ್ರೆಯನ್ನು ಪೂಜೆ ಮಾಡ್ತೀವಿ. ಇದರಿಂದ ಎಲ್ಲ ರೀತಿಯ ಒಂದು ಆರೋಗ್ಯದ ಮತ್ತು ಮನೆಯಲ್ಲಿ ಒಂದು ಶಾಂತಿ ಆಗ್ಬೋದು, ಪಾಸಿಟಿವ್ ವೈಬ್ಸ್ ಆಗ್ಬೋದು, ಒಂದು ಲಕ್ಷ್ಮಿಯ ಒಂದು ಕಟಾಕ್ಷ ಇರ್ಬೋದು, ಪ್ರತಿಯೊಂದು ಸಿಗುತ್ತೆ. ಈ ಒಂದು ಅಕ್ಷಯ ಪಾತ್ರೆಯನ್ನು ಹೇಗೆ ಪೂಜೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ಒಂದು ಅಕ್ಷಯ ಪಾತ್ರೆ ಹೇಗೆ ಪೂಜೆ ಮಾಡೋದು ಅಂತ ನೋಡ್ಕೊಂಡು, ಅಕ್ಷಯ ಪಾತ್ರೆಯನ್ನು ಹೇಗೆ ಪೂಜೆ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಈ ಒಂದು ಅಕ್ಷಯ ಪಾತ್ರೆ ಅಕ್ಷಯ ತೃತೀಯ ದಿನ ಅಲ್ದಲೇನೂ ಕೂಡ ಬೇರೆ ದಿನಗಳಲ್ಲಿಯೂ ಕೂಡ ಇದನ್ನು ಮಾಡಬಹುದು. ಶುಕ್ರವಾರದತ್ತು ಮಾಡಿ, ಒಂದು ಶುಕ್ರವಾರ ಮಾಡಿದ್ರೆ 20 ದಿನಗಳವರೆಗೂ ಪೂಜೆ ಮಾಡಿ, ನಂತರದಲ್ಲಿ ಅದನ್ನು ಮತ್ತೆ ಅದರಲ್ಲಿರೋಂಥ ಉಪ್ಪನ್ನು ಕರಗಿಸಿ ಯಾರೂ ತುಳಿದಲೇ ಇರೋಂಥ ಜಾಗದಲ್ಲಿ ಹಾಕಿ ನಂತರ ಅದನ್ನು ಹೊಸ್ದಾಗಿ ಪೂಜೆ ಮಾಡಿ 20 ದಿನ ಪೂಜೆ ಮಾಡಿ ಚೇಂಜ್ ಮಾಡ್ತಾ ಬರ್ಬೋದು. ಇದನ್ನು ನಾನು ಒಂದು ಮಡಿಕೆಯನ್ನು ತಗೊಂಡಿದ್ದೀನಿ. ಇದು ಅಕ್ಷಯ ಪಾತ್ರೆ. ಇದನ್ನು ನಾವು ಮಡಿಕೆ ತಗೊಳ್ಳೋದೇ ಬೆಸ್ಟ್ ಆಗುತ್ತೆ. ನಾನು ಒಂದು ಪ್ಯೂರ್ ಆದಂತಹ ಅರಿಶಿಣದ ಪೌಡರು, ಜಾವಾದ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಅದನ್ನು ನಾನು ಈ ಒಂದು ಅಕ್ಷಯ ಪಾತ್ರೆಗೆ ನೀಟಾಗಿ ಹಚ್ಚುತ್ತಾ ಇದ್ದೀನಿ. ಹಚ್ಚಿದ ನಂತರ ಕುಂಕುಮ, ಜಾವಾದ್ ಪೌಡ್ರ್ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಶ್ರೀಮ್, ಒಂದು ಕಡೆ ಓಂ ಅಂತ ಬರೆದುಬಿಟ್ಟು ಇದನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೀವು ನೀಟಾಗಿ ಇದನ್ನು ಶ್ರೀಮ್ ಓಂ ಅಂತ ಬರಿಬೇಕಾಗುತ್ತೆ. ಇದು ಲಕ್ಷ್ಮಿಯ ಸಂಕೇತ, ಲಕ್ಷ್ಮಿಯ ಸ್ವರೂಪನೇ ಅಂತ ಹೇಳ್ಬೋದು. ಈ ಅಕ್ಷಯ ಪಾತ್ರೆಯನ್ನು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ. ಹಾಗಾಗಿ ತಾಯಿ ಲಕ್ಷ್ಮೀ ದೇವಿಯನ್ನು ಆರಾಧನೆಯನ್ನು ಮಾಡುವುದು ತುಂಬಾ ಒಂದು ಒಳ್ಳೆಯದು ಅಂತಲೇ ಹೇಳ್ತೀನಿ. ನಂತರ ಇದು ಕಂಪ್ಲೀಟ್ ಆಗಿದೆ. ಇವಾಗ ನಮ್ಮ ಮನೆಯಲ್ಲಿ ಒಂದು ಮಣೆ ಇದ್ದರೆ, ನೀವು ಮಣೆ ಆಗ್ಬೋದು, ಒಂದು ಕಟ್ಟೆ ಆಗ್ಬೋದು, ಅದ್ರ ಮೇಲೆ ನಾವು ಏನು ಅರ್ಶಿನ ಕಲಸಿಟ್ಟಿದ್ವಿ ಅದನ್ನು ನೀಟಾಗಿ ಹಚ್ಕೊಳ್ಬೇಕಾಗುತ್ತೆ. ಎಷ್ಟು ರಂಗೋಲಿ ಬಿಡ್ತೀವೋ ಅಷ್ಟು ಮಾತ್ರ ನೀಟಾಗಿ ಅದು ಹಚ್ಚಿಬಿಟ್ಟು ನೀವು ಅದ್ರ ಮೇಲೆ ರಂಗೋಲಿಯನ್ನು ಬಿಡ್ಬೋದು. ನೀವು ಕುಬೇರ ರಂಗೋಲಿ ಬಿಡ್ಬೋದು, ಲಕ್ಷ್ಮೀ ರಂಗೋಲಿ, ಲಕ್ಷ್ಮಿಗೆ ಪ್ರಿಯವಾದದ್ದು ಅಷ್ಟದಳ, ಈ ಥರ ರಂಗೋಲಿಯನ್ನು ನಾವು ಬಿಡ್ಬೋದು. ನಾನು ಕೂಡ ಇಲ್ಲಿ ಒಂದು ರಂಗೋಲಿಯನ್ನು ಬಿಡ್ತಾ ಇದ್ದೀನಿ. ಮೇಯ್ನಾಗಿ ನಾವು ಅಕ್ಷಯ ಪಾತ್ರೆ ರಂಗೋಲಿಯನ್ನು ಬಿಟ್ಟು ಇಡೋದ್ರಿಂದ ಅದು ಶುಭಕರ ಅಂತಲೇ ಹೇಳ್ತೀವಿ. ಅದಕ್ಕೆ ನಾನು ಅರಿಶಿನ, ಕುಂಕುಮ, ನಂತರ ಒಂದು ಪ್ಲೇಟನ್ನು ಇಟ್ಟು ಅದಕ್ಕೂ ಕೂಡ ನಾನು ಗಂಧ ಕುಂಕುಮನ ಇಟ್ಟು ಅಲಂಕಾರ ಮಾಡ್ಕೊತೀನಿ. ನಂತರದಲ್ಲಿ ನಾವು ಏನು ಅಕ್ಷಯ ಪಾತ್ರೆ ಅಂತಂದ್ವಿ ಅದನ್ನು ಅದ್ರ ಮೇಲಿಟ್ಟು ಹೊಸ ಉಪ್ಪಿನ ಪ್ಯಾಕೆಟು ಆವಾಗ ತಂದಿರಬೇಕು, ಹೊಸದಾಗಿರಬೇಕು. ಅದರಿಂದ ನಾವು 3/4 ಭಾಗ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ಹೊಸದೇ ತಂದು ಉಪ್ಪನ್ನು ಮಾಡಬೇಕಾಗುತ್ತೆ. ಮನೆಯಲ್ಲಿರೋ ಉಪ್ಪನ್ನು ಖಂಡಿತ ಹಾಕಬೇಡಿ. ಈ ಥರ ನಾನು 3/4 ಭಾಗ ಹಾಕಿ ನಂತರದಲ್ಲಿ ನಾನು ಒಂದು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ. ಇದು ರೆಡ್ ಕಲರ್ ಆದರೂ ತೊಗೊಳ್ಬೋದು, ಯೆಲ್ಲೋ ಕಲರ್ ಆದರೂ ತೊಗೊಂಡು 4 ಫೋಲ್ಡನ್ನು ಮಾಡಿ ಆ ಒಂದು ಉಪ್ಪಿನ ಮೇಲೆ ಇಡ್ತಾ ಇದ್ದೀನಿ. ನೋಡ್ಬೋದು, ಆ ಉಪ್ಪಿನ ಮೇಲೆ ಇಡ್ತಾ ಇದ್ದೀನಿ. ನಂತರದಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಇದ್ರ ಮೇಲೆ ನಾನು ಒಂದೊಂದಾಗಿ ಇಡ್ತೀನಿ. ಗೋಮೂತಿ ಚಕ್ರ, ಶ್ರೀಫಲ, ಕಮಲದ ಬೀಜ, ಶಂಖಮೂತಿ ಚಕ್ರ ಮತ್ತು ಕವಡೆ, ಲಕ್ಷ್ಮಿ ಕವಡೆ ಅಂತಲೇ ಹೇಳ್ತೀವಿ, ಅಡಿಕೆ ಬೋಟು. ನಂತರಲ್ಲಿ ಈ ಒಂದು
ಗುಲಗಂಜಿ, ಲಕ್ಷ್ಮಿ ಕಾಯಿನ್ ಇದ್ದರೆ ಇಡಿ, ಇಲ್ಲ ಅಂದರೆ ಪರವಾಗಿಲ್ಲ. ನಾನು ಸ್ವಲ್ಪ ಬೆಳ್ಳಿ, ಒಂದು ಸ್ವಲ್ಪ ನಾನು ಚಿನ್ನವನ್ನು ಹಾಕ್ತಾಯಿದ್ದೀನಿ. ನಂತರದಲ್ಲಿ ನೀವು 501 ರೂಪಾಯಿ ನೋಡಿ, ಅರ್ಶಿನದ ಗೋಟು ಹಾಕ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ 501 ರೂಪಾಯಿ ಇಲ್ಲ 101 ರೂಪಾಯಿ, ಎಷ್ಟು ದುಡ್ಡು ಬೇಕಾದರೂ ಇರ್ಬೋದು, ಕಂತೆಗಟ್ಟಲೆ ಬೇಕಾದರೂ ಅದ್ರ ಮೇಲೆ ಇಟ್ಟು ಪೂಜೆಯನ್ನು ಮಾಡ್ಬೋದು. ನಾನು ಲಕ್ಷ್ಮಿಯ ಒಂದು ವಿಗ್ರಹನ ಬೆಳ್ಳಿದು ಇಡ್ತಾಯಿದ್ದೀನಿ. ಅದಕ್ಕೆ ನಾನು ಜಾವಾತ್ ಪೌಡ್ರನ್ನು ಹಾಕ್ತಿದ್ದೀನಿ. ಲಕ್ಷ್ಮಿಯ ವಿಗ್ರಹ ಇರಲಿಲ್ಲ ಅಂದರೂ ಪರವಾಗಿಲ್ಲ, ಲಕ್ಷ್ಮಿಯ ಸ್ವರೂಪವಾದ ದುಡ್ಡನ್ನು ಇಟ್ಟು ಪೂಜೆ ಮಾಡ್ಬೋದು. ನಂತರ ಅದಕ್ಕೆ ಒಂದು ಹೂವನ್ನು ಇಟ್ಟು 2 ದೀಪವನ್ನು ಹಚ್ಚಿ ಅದಕ್ಕೆ ಧೂಪ ನೈವೇದ್ಯದಿಂದ ಪೂಜೆ ಮಾಡಬೇಕು. ನಂತರದಲ್ಲಿ ಆ ಒಂದು ಏನು ನಾವು ಹಣವನ್ನು ಪೂಜೆ ಮಾಡಿದ್ವಿ ಅದನ್ನು ಹೊರಗಡೆ ಬಳಸೋ ಹಾಗಿಲ್ಲ, ಮನೆಯಲ್ಲಿ ಒಂದು ಕಬೋರ್ಡಲ್ಲಿ ಇಡಬೇಕಾಗುತ್ತೆ. ನೀವು ಅಲ್ಲಿ ಎಷ್ಟು ದುಡ್ಡು ಬೇಕಾದರೂ ಇಟ್ಟು ಪೂಜೆ ಮಾಡ್ಬೋದು, ಬಂಗಾರನ ಇಟ್ಟು ಪೂಜೆ ಮಾಡ್ಬೋದು, ನಿಮ್ಮ ಮನೆಗೆ ಅಕ್ಷಯವಾಗುತ್ತದೆ. ಇದು ಶುಕ್ರವಾರದತ್ತು ಮಾಡಿ, ಖಂಡಿತ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದು ನಮ್ಮ ಮನೆಯಲ್ಲೂ ಮಾಡಿದೆ, ನನಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಆಗಲಿ, ಒಂದು ಒಳ್ಳೆ ರಿಸಲ್ಟ್ ಸಿಕ್ತು. ಹಾಗಾಗಿ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ನಿಮಗೆ ಹೇಳಬೇಕು ಅಂತಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಏನಾದರೂ ತಪ್ಪಿದರೆ ನೀವು ನನಗೆ ಹೇಳ್ಬೋದು, ನಾನು ಅದನ್ನು ಕರೆಕ್ಟ್ ಮಾಡ್ಕೊತೀನಿ. ನಾನು ಹೇಗೆ ಮಾಡೋದು ನಮ್ಮ ಮನೆಯಲ್ಲಿ ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.